ಗೌರಿಬಿದನೂರು ಜೆಸಿಬಿ ಚಾಲಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ನಗರಕೆರೆ ಹೋಬಳಿಯ ಕಾಟನಕಲ್ಲು ಜೀಲಕುಂಟೆ ರಸ್ತೆಯ ಮಧ್ಯದ ಹಳ್ಳದಲ್ಲಿ ಪತ್ತೆಯಾಗಿದೆ. 20 ವರ್ಷದ ಶ್ರೀಧರ್ ಬಾಬು ವೃತ್ತಿಯಲ್ಲಿ ಜೆಸಿಬಿ ಚಾಲಕ, ತೋಕಲಹಳ್ಳಿ ಗ್ರಾಮದ ವಾಸಿ ಅಂತ ಗುರುತಿಸಲಾಗಿದೆ. ಇನ್ನು ನಗರಕೆರೆ ಹೋಬಳಿಯ ನಕ್ಕಲಹಳ್ಳಿ ಗ್ರಾಮದ ಕೆರೆಯಲ್ಲಿ ರಾತ್ರಿ ವೇಳೆಯಲ್ಲಿ ಮಣ್ಣು ತೆಗೆಯುವ ಜೆಸಿಬಿ ಚಾಲಕ ಶ್ರೀಧರ್ ಬಾಬು ಮೃತಪಟ್ಟಿದ್ದು ಕಾರಣ ತಿಳಿದು ಬಂದಿಲ್ಲ. ಆದರೆ ನಕ್ಕಲಹಳ್ಳಿ ಕೆರೆಯಲ್ಲಿ ಮೃತಪಟ್ಟಿರುವ ವ್ಯಕ್ತಿಯ ಶವವನ್ನು ಕಾಟನಕಲ್ಲು ಜೀಲಕುಂಟೆ ಮಧ್ಯದ ಹಳ್ಳವೊಂದರಲ್ಲಿ ಕಾರು ಅಪಘಾತವಾಗಿರುವ ರೀತಿಯಲ್ಲಿ ಕಾರನ್ನು ಉರುಳಿಸಿ ಮೃತನ ಶವವನ್ನು ಬಿಂಬಿಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಮೃತನ ತಲೆ ಸಂಪೂರ್ಣವಾಗಿ ಜಜ್ಜಿ ಹೋಗಿದ್ದು, ಘಟನೆಯ ಬಗ್ಗೆ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ, ಲಲಿತಮ್ಮ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಇದೊಂದು ಕೊಲೆಯಾಗಿರುವ ಬಗ್ಗೆ ಅನುಮಾನವಿದ್ದು ಕಾರು ಅಪಘಾತದ ರೀತಿಯಲ್ಲಿ ಬಿಂಬಿಸಿರುವಂತೆ ಭಾಸವಾಗಿದೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. ನಾವು ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಲಿಮಿಟ್ಸ್ ನಗರಕೆರೆ ರೋಡಲ್ಲಿ ಬಂದಿದ್ದೀವಿ. ಈ ವಾಡ್ದ ಹೊಸಳ್ಳಿ ವಿಲೇಜ್ ಇದೆ. ಈ ಊರಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಕಾರ್ ಜೊತೆಗೆ. ಬೇಸಿಕಲಿ ಐಡೆಂಟಿಫೈ ಮಾಡಿದ್ದೀವಿ. ಶ್ರೀಧರ್ ಬಾಬು ಒಬ್ಬರು ಅರೌಂಡ್ 30 ಇಯರ್ಸ್ ಏಜ್ ಇದೆ. JCB ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅವರು. ಪ್ರೈಮಾ ಫೇಸಿ ಆಕ್ಸಿಡೆಂಟ್ ಥರ ತೋರಿಸಿಗೆ ಟ್ರೈ ಮಾಡಿದ್ದಾರೆ. ಬಟ್ ನಮ್ಮ ಆಫೀಸರ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು ನಮಗೆ ಏನಾದರೂ ಬೇರೆ ಘಟನೆ ಆಗಿದೆ, ಅನುಮಾನಾಸ್ಪದ ಇದೆ, ಈ ಥರ ಕಾಣಿಸ್ತಾ ಇದೆ. ನಾವು ಮರ್ಡರ್ ಕೇಸ್ ಥರ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮತ್ತು ಯಾರು ಆರೋಪಿ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ನಮಗೆ ಡೌಟ್ ಇದೆ, ಅನುಮಾನಾಸ್ಪದ ಇದೆ. ನಾವು ಮರ್ಡರ್ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮದರ್ ಥರ ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಅದೇ ಥರ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್. ಥ್ಯಾಂಕ್ ಯು.